ಸರ್ ಸ್ಟುಪಿಡು ಅಂತೆಲ್ಲ ಮಾತಾಡಿದ್ರೆ ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ನಾನು ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವತ್ತು ಸುದೀಪ್ ಸರ್ ವೇದಿಕೆ ಮೇಲೆ ಏನು ಹೇಳಬೇಕು ಅದನ್ನು ಸೂಕ್ಷ್ಮ ರೀತಿಯಿಂದ ಅವ್ರಿಗೆ ಹೇಳಿದ್ದಾರೆ, ಹೆಂಗೆ ಮಾತಾಡಬೇಕು ಹೆಂಗೆ ಬಿಡಬೇಕು ಅಂತ. ಆಮೇಲೆ ನಮಗೆ ಮಾತಾಡೋಕ್ಕೆ ಬರಲ್ಲ, ನಮಗೆ ಮಾತಾಡೋಕ್ಕೆ ಗೊತ್ತಿಲ್ಲ ಅನ್ನೋದಲ್ಲ. ಆ, ಸರ್ ಒಂದು ನಿಜ ಹೇಳಬೇಕು ಅಂದರೆ ಒಂದು ವಿಷಯದಲ್ಲಿ ಕರೆಕ್ಟಾಗಿ ನಾವು ನೇರವಾಗಿ ಹೇಳಿದ್ವಿ ಅಂದರೆ ಅದನ್ನು ಸಾವಿರಾರು ಆಯಾಮ ಕೊಟ್ಬಿಟ್ಟು ಸಾವಿರಾರು ರೀತಿ ತಿರುಗಿಸೋ ಶಕ್ತಿ ಇರುವಂಥ ಕೇಪಬಿಲಿಟಿ ಅಶ್ವಿನಿ ಅವ್ರಿಗೆ. ಸೊ ಆ ವಿಷಯಕ್ಕೆ ನನಗೂ ಅವ್ರಿಗೂ ಜಗಳ ಆಗ್ತಾಯಿತ್ತು ಒಳಗಡೆ. ಆಮೇಲೆ ಸ್ವಲ್ಪ ಹಲವಾರು ವಿಷಯಗಳು ಮಾತಾಡಿದ ರೀತಿಯಲ್ಲಿ ಎಲ್ಲ ಮಾತಾಡಿದ್ದಾರೆ, ವಿಮೆನ್ ಕಾರ್ಡ್ ಅನ್ನೋದು ಪ್ಲೇ ಮಾಡಿ. ಅದು ನನಗೆಲ್ಲೋ ಬೇಜಾರಾಗಿ ನಾನು ಹೇಳಿದ್ದು ಉಂಟು ಬಿಗ್ ಬಾಸ್ಗೆ, ಇದು ಟೆಲಿಕಾಸ್ಟ್ ಆಗಲೇಬೇಕು, ಸುದೀಪ್ ಸರ್ ಇದನ್ನು ಅಡ್ರೆಸ್ ಮಾಡಬೇಕು ಅಂದಾಗ ಎಲ್ಲೋ ನಮ್ಮ ಘನತೆಗೆ ಇಲ್ಲ ಅಶ್ವಿನಿ ಅವ್ರ ಘನತೆಗೆ ಇಲ್ಲ ಶೋ ಘನತೆಗೆ ಎಲ್ಲೋ ಧಕ್ಕೆ ತರೋ ಒಂದು ಸಂದರ್ಭಕ್ಕೆ ಅವ್ರು ಬಹುಶಃ ಅದನ್ನು ತೋರಿಸಿಲ್ಲ ಅನಿಸುತ್ತೆ. ಬಟ್ ಆದರೆ ವುಮೆನ್ ಕಾರ್ಡ್ ಅದನ್ನು ತುಂಬ ಪ್ಲೇ ಮಾಡ್ತಾರೆ ಸರ್, ವಿಚ್ ಐ ಪರ್ಸನಲಿ ಡೋಂಟ್ ಲೈಕ್. ಆಮೇಲೆ ಅಂಥವ್ರಿಂದ ನಾನು ತುಂಬ ದೂರ ಇರ್ತೀನಿ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದ ವಿಷಯ, ಅಶ್ವಿನಿ ಅವ್ರ ಅಮ್ಮನೇ ಬಂದು ಖುದ್ದಾಗಿ ಎಲ್ಲರಿಗೂ ಸಾರಿ ಕೇಳಿದಾರಂತೆ ಓಪನ್ ಆಗಿ. ಆ ತಾಯಿಗೆ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ನಾನು ಸಾರಿ ಅವ್ರಿಗೆ ಹೇಳ್ತೀನಿ ಸರ್.